ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಸಿಗುತ್ತೆ. ಇವತ್ತೊಂದು ದಿನದ ರೆಸಿಪಿ ಬೆಂಡೆಕಾಯಿ ಫ್ರೈ. ಈ ಥರ ಒಂದು ಬೆಂಡೆಕಾಯಿ ಫ್ರೈ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿ ಮೆಥಡು, ಟೇಸ್ಟ್ ಅಂತೂ ಯಮ್ಮಿ ಆಗಿರುತ್ತೆ. ನಾನು ಇಲ್ಲಿ ಬೆಂಡೆಕಾಯಿನ ತೊಳೆದು ತೊಗೋತಾ ಇದ್ದೀನಿ. ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆ ಕಟ್ ಮಾಡಿ ಮತ್ತಿಗೊಂದು ಸೆಂಟ್ರಲ್ ಒಂದು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇದನ್ನ ಇನ್ನೊಂದು ಸೆಂಟ್ರಲ್ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ ಪೀಸ್ಗಳಾಗಿ. ಈಗ ಇದಕ್ಕೊಂದು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿಗಿಟ್ಟು 4 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, 4 ರಿಂದ 5 ಒಣಮೆಣಸಿನ್ಕಾಯಿ ಇದನ್ನ ಸೇರಿಸಿ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ 1 ಸ್ಪೂನಷ್ಟು ಮೆಣಸನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇದು ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಅದಾದರೆ ಸಾಕು, ಪುಡಿ ಆಗಿದೆ. ಈಗ ಇದನ್ನ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಎಲ್ಲನೂ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಯಮ್ಮಿ ರೆಸಿಪಿ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ರಸಮ್ ಜೊತೆ, ತಿಳಿಸಾರು ಜೊತೆ ನಂಚ್ಕೊಳ್ಳೋಕ್ಕೆ ಗುಡ್ ಕಾಂಬಿನೇಷನ್ನು. ನೋಡಿ, ಈಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನ ಫಿಲ್ ಮಾಡಬೇಕು. ಪೂರ್ತಿ ಎಲ್ಲನೂ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲನೂ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿ ಫಿಲ್ ಮಾಡಾಗಿದೆ. ಈಗ ಮತ್ತೊಂದು ಪಾತ್ರೆ ಕಾಯಕ್ಕಿಟ್ಟು 1 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ಸ್ವಲ್ಪ ಆಯಿಲ್ ಬಿಸಿ ಆಗಬೇಕು. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಬೆಂಡೆಕಾಯಿನ ಸ್ಲೈಸಸ್ನ ಒಂದೊಂದಾಗಿ ಜೋಡಿಸ್ಬೇಕು. ಈ ಥರ ಬೆಂಡೆಕಾಯಿ ಫ್ರೈ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಈ ಥರ ಬೆಂಡೆಕಾಯಿ ಫ್ರೈನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಿಮ್ಗೇನಾದರೂ ಪಲ್ಯಗಳು ನಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂದಾಗ ಸೈಡ್ ಡಿಶ್ ಆಗಿ ಇದನ್ನ ಮಾಡ್ಕೋಬೋದು. ತುಂಬ ಬೇಗ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಜೋಡಿಸಾಯಿತು. ಈಗ ಮಿಕ್ಕೊಂಡಿತ್ತಲ್ಲ ಪೌಡ್ರು, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ಇದನ್ನ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೆಂಡೆಕಾಯಿ ತಿಂದಿದವರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಸ್ವಲ್ಪ ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಲೈಟಾಗಿ ಫ್ರೈ ಮಾಡಿ, ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನೋಡಿ, ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ, ಇದಾಗಿದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.